ಚಿಕ್ಕಮಗಳೂರಿನ ಮಾಜಿ ಶಾಸಕ ಬಿಜೆಪಿಯ ಹಾಲಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸವಿತಾ ಸಮಾಜದ ಭಾವನೆಗೆ ಧಕ್ಕೆ ತಂದಿರುವ ಆರೋಪದಡಿ ಸಿಟಿ ರವಿಯ ವಿರುದ್ಧ ಎಫ್ಐಆರ್. ಸವಿತಾ ಸಮಾಜದ ಬಗ್ಗೆ ಸಿಟಿ ರವಿ ಅವಹೇಳನ ಮಾತನಾಡಿದ ಸಂಬಂಧ ಬಿಜೆಪಿ ಎಂಎಲ್ಸಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಬಂಧನದ ಭೀತಿಯಲ್ಲಿ ಬಿಜೆಪಿ ನಾಯಕ ನಿಷೇಧಿತ ಪದ ಬಳಸಿದ್ದಾರೆ ಎಂಬ ಆರೋಪ, ಅಸಂವಿಧಾನಿಕ ಪದ ಬಳಸಿ ನಿಂದನೆ ವಿಚಾರವಾಗಿ ಕೇಸ್ ದಾಖಲಾಗಿದೆ. ಕ್ಷಮೆಯಾಚಿಸಬೇಕು ಮತ್ತು ಕಾನೂನಿನ ಅಡಿ ಶಿಕ್ಷೆ ಆಗಬೇಕು ಎಂದು ಆಗ್ರಹಗಳು ವ್ಯಕ್ತವಾಗಿದೆ. ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಸಿಟಿ ರವಿಗೆ ಯಾವ ಎಚ್ಚರಿಕೆ ಮತ್ತು ಸೂಕ್ಷ್ಮತೆಗಳಿಲ್ಲ. ಸಿಟಿ ರವಿ ವಿರುದ್ಧ ಸವಿತಾ ಸಮಾಜದ ಆಕ್ರೋಶಗಳು ವ್ಯಕ್ತವಾಗಿದೆ. ಪಾರ್ಲಿಮೆಂಟ್ರಿ, ಅನ್ಪಾರ್ಲಿಮೆಂಟ್ರಿ ಇವೆಲ್ಲವೂ ಕೂಡ ವ್ಯತ್ಯಾಸಗಳಿರ್ತವೆ. ಒಂದು ಸಮುದಾಯಕ್ಕೆ ಧಕ್ಕೆ ತರಬಲ್ಲಬಹುದಾದ ಒಂದಷ್ಟು ಪದಗಳನ್ನು ನಿಷೇಧ ಮಾಡಲಾಗಿದೆ. ಈ ಹಿಂದೆ ದಲಿತ ವರ್ಗವನ್ನು ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸ್ತಾ ಇದ್ರು. ಆ ಪದಗಳಿಗೂ ಕೂಡ ನಿಷೇಧ ಇದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ದಲಿತರು ಅನ್ನುವಂಥ ಪದಪ್ರಯೋಗ ಕೂಡ ಮಾಡಕೂಡ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೀಗೆ ಬೇರೆ ಬೇರೆ ಗೌರವಯುತವಾದಂತಹ ಪದಗಳಲ್ಲಿ ಪ್ರಯೋಗ ಮಾಡಬೇಕು ಎನ್ನುವಂಥ ನಿಯಮಗಳಿದ್ದಾವೆ. ಅದರಲ್ಲೂ ಸವಿತಾ ಸಮಾಜದ ಬಗ್ಗೆ ಅವರೊಂದು ಕಚೇರಿಗೆ ಹೋಗ್ತಾರೆ. ಆ ಕಚೇರಿಯಲ್ಲಿ ನಿಶ್ಚಿತ ಅವಧಿಗಿಂತಲೂ ಹೆಚ್ಚಿನ ಕಾಲ ಅವರು ವೆಯ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಫೋನ್ನಲ್ಲಿ ಮಾತನಾಡ್ತಾರೆ ಅಧಿಕಾರಿಯ ಜೊತೆ. ನಾನು ಇಷ್ಟೊತ್ತು ಬಂದು ನಿಂತ್ಕೊಂಡು ಕಾಯ್ತಾ ಇದ್ದೀನಿ, ನಾನೇನು ಡ್ಯಾಶ್ 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 ಅಂತ ಕೇಳ್ತಾರೆ. ಸವಿತಾ ಸಮಾಜದ ವಿರುದ್ಧ ನಿಂದನೆ ಮಾಡಿದ ಆರೋಪ ಸಿಟಿ ರವಿಯ ವಿರುದ್ಧ ಕೇಳಿ ಬಂದಿದೆ. ಸವಿತಾ ಸಮಾಜದ ವಿರುದ್ಧ ಸಿಟಿ ರವಿ ನಿಂದನಾತ್ಮಕವಾದ ಪದಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜಕಾರಣಿಗಳಿಗೆ ಸೂಕ್ಷ್ಮತೆ ಬೇಕು. ಒಂದು ಸಮುದಾಯದ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತನಾಡಬೇಕು. ಬಾಯಿಗೆ ಬಂದ ಹಾಗೆ ಮಾತನಾಡೋದಾ? ಸಾರ್ವಜನಿಕ ಸ್ಥಳ ಅದು, ಸುತ್ತಲೂ ಮಾಧ್ಯಮದವರ ಕ್ಯಾಮರಾಗಳು ಆನ್ ಆಗಿದ್ದಾವೆ. ಅಲ್ಲೂ ಕೂಡ ತನ್ನ ದಾರ್ಷ್ಟ್ಯವನ್ನು ಮುಂದುವರಿಸ್ತಾರೆ ಅನ್ನೋದಾದ್ರೆ ಅವ್ರಿಗೇನಿದೆ ಸೂಕ್ಷ್ಮತೆ? ಸರಿ, ಆಡು ಭಾಷೆಗಳು, ಸದಾ ಪ್ರಚಲಿತದಲ್ಲಿರ್ತಕ್ಕಂತಹ ಪದಗಳು ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಬಾರದವರು ಮಾತನಾಡುವ ಪದಗಳನ್ನು ಒಬ್ಬ ರಾಜಕಾರಣಿಯಾಗಿ ಮಾತನಾಡಬಹುದಾ? ಆ ಪದಗಳಿಂದ ಒಂದು ಸಮುದಾಯವನ್ನು ನಾವು ನಿಂದಿಸಬಹುದು ಅನ್ನುವಂಥ ಪದಗಳೇ ಆಗಿತ್ತದು. ಆ ಪದಪ್ರಯೋಗದ ವಿರುದ್ಧ ಭಾರಿ ಆಕ್ರೋಶಗಳು ವ್ಯಕ್ತವಾಗಿದೆ. ಜೊತೆಗೆ ಈಗ ಎಫ್ಐಆರ್ ದಾಖಲಾಗಿದೆ. ಬಂಧನದ ಭೀತಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಚಿಕ್ಕಮಗಳೂರಿನ ಮಾಜಿ ಶಾಸಕರು, ಹಾಲಿ ಎಂಎಲ್ಸಿಯೂ ಆಗಿರುವಂತಹ ಸಿಟಿ ರವಿಯ ವಿರುದ್ಧ ಸವಿತಾ ಸಮಾಜದ ಅನೇಕ ಮುಖಂಡರುಗಳು ಕೂಡ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಾಜದ ಬಗ್ಗೆ ಇಷ್ಟು ಕೀಳರಿಮೆ ಅಥವಾ ಈ ತರಹದೊಂದು ಮನಸ್ಥಿತಿ ಇಟ್ಟುಕೊಂಡಿರುವಂತಹ ಶಾಸಕರು ಅಥವಾ ಮಾಜಿ ಶಾಸಕರು ಅಥವಾ ಮಾಜಿ ಸಚಿವರು ನಿಜಕ್ಕೂ ಸಮಾಜಕ್ಕೆ ಕೊಡೋ ಸಂದೇಶ ಏನು? ಸವಿತಾ ಸಮಾಜದ ಬಗ್ಗೆ ಸಿಟಿ ರವಿ ಅವಹೇಳನ ಸಂಬಂಧ ಬಿಜೆಪಿ ಎಂಎಲ್ಸಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಷೇಧಿತ ಪದ ಡ್ಯಾಶ್ ಅನ್ನು ಬಳಸಿದ್ದಾರೆ ಎಂಬ ಆರೋಪ, ಅಸಂವಿಧಾನಿಕ ಪದ ಬಳಸಿ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ವಿರುದ್ಧ ಕೇಸ್ ದಾಖಲಾಗಿರುವಂತಹದ್ದು. ಈ ಹಿಂದೆ 1 ವಾರದ ಹಿಂದೆ ಪ್ರತಿಭಟನೆಯೂ ಕೂಡ ನಡೆದಿತ್ತು. ಕ್ಷಮೆ ಯಾಚಿಸಬೇಕು ಮತ್ತು ಕಾನೂನಿನ ಅಡಿ ಶಿಕ್ಷೆಯಾಗಬೇಕು ಎಂದು ಆಗ್ರಹ. ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಸಿಟಿ ರವಿಗೆ ಯಾವ ಎಚ್ಚರಿಕೆ ಮತ್ತು ಸೂಕ್ಷ್ಮತೆ ಇಲ್ಲ. ಸಿಟಿ ರವಿ ವಿರುದ್ಧ ಸವಿತಾ ಸಮಾಜದ ಆಕ್ರೋಶವೂ ಕೂಡ ಈಗ ಕೇಳಿ ಬಂದಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.